ಮಂತ್ರಾನ ಕನ್ನಿಕೆಯರಿಗೆ ದಯದಿಯೇ ನನ್ನ ತಪಶಕ್ತಿ ಹಾಗೂ ಮಂತ್ರಶಕ್ತಿಯಿಂದ ಪವಿತ್ರವಾದ ಮಂತ್ರಪೂತವಾದ ಚಾರು. ಹೌದೇ? ಹೌದು. ಇದು ನಿನಗೆ, ಇದು ಅತ್ತೆಯವರಿಗೆ. ಸಾನುರಾಗದಿ ಜನನಿಯೊಪ್ಪಿಸಲು ಸೇವಿಸಲು ವಿಧಿಯ ಸಂಕಲ್ಪವನ್ನು ಮೀರುವುದಕ್ಕೆ ನಮ್ಮಿಂದ ಸಾಧ್ಯವೇ ಹೇಳು? ಇಲ್ಲ ಸ್ವಾಮಿ. ಬಹುಶಃ ವಿಧಿಯ ಸಂಕಲ್ಪವೇ ಹೀಗೆಯೇ ಆಗಬೇಕೆಂದಿತ್ತೋ ಏನು? ಅಂದ್ರೆ ನಿನ್ನ ಮಗನಲ್ಲ, ನಿನ್ನ ಮೊಮ್ಮಗ ಬ್ರಾಹ್ಮಣನಾಗಿ ಹುಟ್ಟಿದ್ರು, ಶಸ್ತ್ರಾಸ್ತ್ರವನ್ನು ಅಭ್ಯಾಸ ಮಾಡಿ ಒಬ್ಬ ಕ್ಷತ್ರಿಯನಂತೆ ವರ್ತಿಸುತ್ತಾನೆ. ಹಾಗಿದ್ರೆ ನನ್ನ ಮಗ? ನಿನ್ನ ಮಗ ಬ್ರಾಹ್ಮಣನಾದರೂ ಜಮದಗ್ನಿ ಎಂಬ ಹೆಸರನ್ನು ಪಡೆದು ಬೆಳೆಯುತ್ತಾ ಅವನಲ್ಲಿ ಕ್ರೋಧ ಹೆಚ್ಚವೇ ಇದ್ದಿತ್ತು. ಸರಿ ಸ್ವಾಮಿ. ಆದ್ರೆ ನಿನ್ನ ತಾಯಿಯ ಉದರದಲ್ಲಿ ಜನಿಸುವ ಕೌಶಿಕ ಎಂಬ ಹೆಸರಿನಿಂದಲೇ ಬಾಳುತ್ತಾನೆ. ಮುಂದಕ್ಕೆ ಒಬ್ಬ ಬ್ರಾಹ್ಮಣನಾಗಿಯೇ ಆಗುತ್ತಾನೆ. ವಿಶ್ವನಾಥನು ನೀಡಿ ದರ್ಶನವದಯದಿ ವಿಶ್ವರಥನನು ಕಂಡು ನುಡಿಸಿದನು ಹಿತದೇ. ಎಲ್ಲವನ್ನು ಕಳೆದುಕೊಂಡೆಯ, ಚಿಂತಿಲಾಗಬೇಡ. ನೀನು ಕೇಳಿದ್ದನ್ನು ಇಲ್ಲ ಅಂತ ಹೇಳುವವನು ನಾನಲ್ಲ. ಹಾಗಂತ ಹೇಳಿ ಒಂದು ಮಾತು, ನಾನು ಕೊಡುವಂತಹ ಆಯುಧವನ್ನು ಯಾವುದೇ ಕಾರಣಕ್ಕೂ ಅಧರ್ಮದ ಕಾರ್ಯಕ್ಕೆ ನೀನು ಉಪಯೋಗಿಸಬಾರದು. ಇದೋ ನಿನಗೆ ಆಯುಧವನ್ನು ಕರುಣಿಸಿದ್ದೇನೆ. ನಿನಗೆ ಶುಭವಾ. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಎನ್ನುವ ಸತ್ಯದ ಅರಿವು ನನಗೀಗ ಗೊತ್ತಾಯಿತು. ಈ ತನಕ ನನ್ನ ರಕ್ಷಣೆಗಾಗಿ ಕೈಯಲ್ಲಿ ಧರಿಸಿರುವಂತಹ ಈ ಧನುಷರವನ್ನು ಇದು ಮುಕ್ತಾಯ ಮಾಡಿಸಿದ್ದೇನೆ. ನಿನ್ನ ಮುಂದೆ ಬ್ರಹ್ಮದಂಡವನ್ನು ಹಿಡಿದು ಕಾಣಿಸಿಕೊಳ್ಳುವಂತಹ ದಿನದ ಪ್ರತೀಕ್ಷೆಯಲ್ಲಿದ್ದು ವರ್ಣ ಪಲ್ಲಟವಾಗಬೇಕಿದ್ರೆ ಈತನನ್ನು ನಾನು ದ್ವೇಷಿಸಲೇಬೇಕು. ನೆಟ್ಟಿಗರ ನೋಟಕ್ಕೆ ನಾನು ದ್ವೇಷಿಯಾದರೂ ಇವ ಬ್ರಹ್ಮ ಋಷಿ ಪದವಿಯನ್ನು ಪಡೆಯುವಲ್ಲಿ ಪರೋಕ್ಷವಾಗಿ ಬೆಂಬಲಿಸ್ತೇನೆ. ಸುಮಬಾಣ ಚೆಲ್ವಿಕೆ ವಹವಾರಿ ಓಟದ ಸ್ಪರ್ಧೆ ಉಂಟಾ? ಓಡ್ಲಿಕ್ಕೆ ತಯಾರಾಗಿದ್ದಿ? ಮಗಳೇ ರೇಣುಕೆ, ನಿನಗೆ ಬೇಕಾದಂತ ವರನನ್ನು ನೀನೇ ಆರಿಸು. ಕಿರುನಗಿಯಗಿ ಬಣಿಸಿ ನಡೆತರುತ ಅರಗುವರಿ ಜಮದಗ್ನಿ ಕೊರಳಿಗಿಕ್ಕಿರಳಾಗವರನ ಮಾಲಿಕೆಗ ಅಯ್ಯ ಕಾರ್ತವೀರ್ಯ ದ್ವಿಜ ವಿರೋಧ ಸಲ್ಲದು ಎಂಬ ಗುರು ದತ್ತಾತ್ರೇಯರ ವಚನ ನೆನಪಿಸಿಕೋ. ಮುನಿ 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 ಕುಲರತುನ ಮುನಿ 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 ಸೇನ್ ರಮಣ ಮುನಿ 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 ಕುಲರತುನ ಮುನಿ 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 ಸೇನ್ ರಮಣ ಅಂಬರತಾರಿ ಅಂಗಿಯೊಳಗೆ ಒಲವಿ ಜೀವನ ಸಾಕ್ಷಾತ್ಕಾರ ಎಲೆಮನೆ ಅರಮನೆ ಭಾಗ್ಯದ ಸಾರ. ನಮಗೆ ಉಪ್ಪರಿಗೆ ಮನೆ ಬೇಡ, ಈ ಎಲೆ ಮನೆ ಸಾಕು ನಮಗೆ. ನೋಡೋ, ಲೋಕದಲ್ಲಿ ಛತ್ರಿ ಮತ್ತೆ ಪಾದರಕ್ಷೆ ಜಮದಗ್ನಿ ರೇಣುಕೆಯರ ಕೊಡುಗೆ. ಈ ಪ್ರಪಂಚದಲ್ಲಿ ಮೊದಲು ಕೊಡೆ ಹಿಡಿದ ಮಹಿಳೆ ಯಾರು? ಅದು ರೇಣುಕೆ. ಮೊದಲು ಪಾದರಕ್ಷೆ ಹಾಕಿದ ಹೆಣ್ಣು ಯಾರು? ಅದು ರೇಣುಕೆ. ಅವಳ ಗಂಡ ಯಾರು? ಜಮದಗ್ನಿ. ಏರು ನೀ ಏರು ಏರು ನೀ ಏನಿಂದ ಮಾರುತನ ಮಂತ್ರವನ್ನು ತಪ್ಪಿಸುತ್ತ ಹರಿಣಿ ಬದಿಗುಳ್ಳಿ ನಲುಗುತ್ತ ಧೂಳಿ ಭಾಗ್ಯ ಯಾರಿಸ್ತಾರೋ ನಿನ್ನನ್ನು
ಸಶರೀರ ಸ್ವರ್ಗಗಾಮಿಯಾಗಿಸ್ತೇನೆ ಅಂತ ಸಂಕಲ್ಪಿಸಿದ್ದು ವಿಶ್ವಾಮಿತ್ರ ಹೌದು ಅಂತಾದರೆ ಮಂತ್ರಕ್ಕೆ ಅವರ ಮರ್ಯಾದೆ ಇಲ್ಲ, ತಪಸ್ಸು ನಮ್ಮ ವಶದಲ್ಲಿ. ಅದರ ಮರ್ಯಾದೆಯನ್ನು ಹೇಗೆ ಧಿಕ್ಕರಿಸ್ತಾನೆ ನೋಡಬೇಕು. ಸಂಚಯಿಸಿದಂತಹ ತಪದ ಸರ್ವ ಪುಣ್ಯವನ್ನು ಇದಾ ದರ್ಭಾಗ್ರದಲ್ಲಿಟ್ಟಿದ್ದೇನೆ. ಪ್ರತಿ ಸ್ವರ್ಗವನ್ನು ನಿರ್ಮಿಸಿ ಸತ್ಯವ್ರತನನ್ನು ಅದಕ್ಕೆ ಅನ್ಯ ಇಂದ್ರನನ್ನಾಗಿ ನಿಯುಕ್ತಿಗೊಳಿಸ್ತಾ ಇದ್ದಾರೆ. ಏನು ಏನು ಮಾಡುವುದಕ್ಕೆ ಹೊರಟೆ? ಇಂದ್ರನಿಗೆ ಪ್ರತಿಸ್ಪರ್ಧೆ. ಸುರಪಮುನಿದರು ಕೇಳಿರಿ ನೋಡಿ, ನರಪ ಗುರು ಶಾಪದಲ್ಲಿ ಸಕ್ಕಿ ಹೊರಸದೇ ಗದಿ ಪೊಗಲು ಬುಳಿದುದು ಪರಮನವನಾಕ. ಸ್ವಲ್ಪ ಉಪಚಾರಕ್ಕೆ ಏನಾದರೂ ವ್ಯವಸ್ಥೆ ಸ್ವಲ್ಪ ತಂಪಿನ ಮಾಡ್ತೇವೆ. ಅಲ್ಲ, ಅವರು ಉಪಚಾರ ಮಾಡಿದ್ರು ಮತ್ತೆ ನೋವಾದಿಲ್ಲ. ಇಲ್ಲ, ಸರಸ್ವತಿ ನದಿ ತಟಾಕದಲ್ಲಿ ನಿರತ ತಪಸ್ಸನ್ನು ತೊಲಗಿರುವಂತಹ ಗಾದಿಜನಾದ ಕುಶಿಕನಂದನಾದ ಕೌಶಿಕನ ತಪಸ್ಸು ಕೆಡಿಸಬೇಕಾದ್ರೆ ನೀನು ಹೋಗಬೇಕು, ನಿನ್ನ ನಾಟ್ಯ ವೈಭವ ಅಲ್ಲಿ ಮಾಡಬೇಕು, ಮನಸ್ಸು ಸೆಳೆಯಬೇಕು, ತಪ ಕೆಡಿಸಿ ಬರ್ತೀಯೋ. ತರಿಕಿಟ ತಕ್ಕೆ ಧಿಮಿ ಧಿಂಗಿಟ ನರ್ತನ, ತರಿಕಿಟ ತಕ್ಕೆ ಧಿಮಿ ಧಿಂಗಿಟ ನರ್ತನ, ಪಾದ ಸುಮೋದದ ತಕ್ಕಾರ. ಚಪಲೈ ಗುಬಿದಡಿ ತಪವನ್ನು ಕೆಡಿಸುವ ಕಪಟಿಯೇ. ಚಪಲೆಯ ಗುಬಿದಡಿ ಕಪವನ್ನು ಕೆಡಿಸುವ ಕಪಟದ ಪ್ರಣಯದಲ್ಲಿ ಒಪ್ಪು ತೋರಿದ ನೀ ಶಪಿಸಿದ ಶಿಲೆಯಾಗಿ ಪ್ರಣಯ ಕೇಳಿ. ವರ್ಣ ಪಲ್ಲಟವಾಯಿತೋ ಬ್ರಹ್ಮರ್ಷಿನಿ ಗಣ್ಯನಿಂದರಿವಾಗಿತೋ. ಉನ್ನತ ವೀರ ಪಂಥದ ಕ್ಷತ್ರ ನೀನಿಲ್ದು, ಸನ್ನುತ ಪಾರಮರ್ಥದ ಗತಿ ಬಳಿರಂಬೆ. ವರ್ಣ ಪಲ್ಲಟವಾಗಿತ್ತು ಬ್ರಹ್ಮರ್ಷಿನಿ ಗಣ್ಯನಿಂದರಿವಾಗಿತೋ. ರಂಬೆ ಬಂದಾಗ ಕಾಮವನ್ನು ಜಯಿಸಿ ನಿಂತೆ. ಕಾಮ ಕ್ರೋಧಾದಿಗಳನ್ನು ಜಯಿಸುವಲ್ಲಿವರೆಗೆ ಬ್ರಹ್ಮರ್ಷಿ ಪದವಿ ದೊರೆಯುವುದಿಲ್ಲ. ಇಂದು ಹೃತ್ಪೂರ್ವಕವಾಗಿ ಹೇಳ್ತಾ ಇದ್ದೇನೆ, ವಿಶ್ವಾಮಿತ್ರ, ನೀನು ಬ್ರಹ್ಮರ್ಷಿ, ಬ್ರಹ್ಮರ್ಷಿ, ಬ್ರಹ್ಮರ್ಷಿ. ಅಗ್ನಿ ಸಮ ಭಾಗ್ಯವನ್ನು ಪಿತಜಮ ತಟ್ಟಿ ಎರಗುತ್ತ ಛಾಪ ವೇದವ ಅಗ್ನಿ ನೇತ್ರ ನೊಳ್ಳರಿ ಹೊರಟನು ಹಿಗ್ಗಿ ನಿಲ್ದ. ಛಾಪ ವೇದವ ಅಗ್ನಿ ನೇತ್ರ ನೊಳ್ಳರಿ ಹೊರಟನು ಹಿಗ್ಗಿ ನಿಲ್ದ. ಅಗ್ನಿ ಸಮ ಭಾಗ್ಯವನ್ನು ತಟ್ಟಿ ಕಿರಗುತ್ತ ಎರಗಿ
ತರವಾಯಿತು, ಎಲ್ಲಿತ್ತದು? ತಲ್ಲಟವಾಯ್ತಲ್ಲ. ಓ ಈಗ ನಾನು ಹೊಡೆದ ಎಷ್ಟು ತುಂಡಾಯ್ತಾ? ಇಲ್ಲಿಗೆ ಎಷ್ಟು ದತ್ತ? ಅಲ್ಲಿ ಒಂದೇ ಇರುವುದು, ಈಗ ಒಂದು ಅರೆ ಉಂಟು. ಏಕ ಒಂದೇ ಕೂತಿರುವುದು ಒಂದೇ. ಇಲ್ಲಿ ಒಂದಾದ ಮೇಲೆ ಹಾ. ಈ ದಂತ ಏಕೆ? ಇದು ಏಕೆ ದಂತ? ಇದು ಏಕೆ ದಂತ. ಏಕೆ ದಂತ. ಹಾಗಾಗಿ ನಾನು ಹಾ. ಮುಂದಕ್ಕೆ ಏಕದಂತ. ಏಕೆ ದಂತ ನಾನು ಮುಂದಕ್ಕೆ ಏಕದಂತ ಅಂದ್ರೆ ನಿನಗೆ ಹೆಸರು? ಹೊಸ ಹೆಸರು. ಹೌದಾ? ಅದು ನಿನ್ನಿಂದ. ಏಕದಂತ. ಇವಳು ಸಾಯಬಾರದು. ನಮಗಾದ ನೋವು ಏನು ಎನ್ನುವುದು ತಿಳಿಯಿರಿ. ಭಾರ್ಗವ, ನಿನ್ನ ತಂದೆಯ ಅಂತ್ಯಕ್ರಿಯೆಗೆ ಇದೇ ಸುಸ್ಥಳ, ಇದೇ ಸುಸ್ಥಳ, ಇದೇ ಸುಸ್ಥಳ. ಯಶದ ವೇಗಕ್ಕೆ ಅದೇ ಕೊಡಲಿ ಮುಂದೆ ಸಾಗುತ್ತಾ ಇದ್ರೆ ಸಪ್ತ ಶರದಿಯೇ ಬತ್ತಿ ಹೋಗುತ್ತಾ ಇತ್ತು. ಮಾರುತನ ಮೂಲಕವಾಗಿ ತಡೆಯನ್ನು ನಾವು ಒಡ್ಡಿದವರಿದ್ದೇವೆ. ಹೌದು. ಹಾಗೆಂದು ಈಗಾಗಲೇ ಒದಗಿದಂತಹ ಜಾಗದಲ್ಲಿ ನೀವೇ ಆಶಿಸಿದಂತಹ ಗೋಕರ್ಣ ಕ್ಷೇತ್ರವೂ ಇದೆ, ಹೆಚ್ಚಿನ ಭೂಪ್ರದೇಶವೂ ಇದೆ. ಇನ್ನು ಮುಂದಕ್ಕೆ ಈ ಪ್ರದೇಶ ಪರಶುರಾಮ ಕ್ಷೇತ್ರ ಎಂದು ಪ್ರಸಿದ್ಧವಾಗಲಿ. ಧನ್ಯೋಸ್ಮಿ. ಭದ್ರಂ ಶುಭಂ ಮಂಗಲಂ. ಧಾರಿಣಿಗೊದಗಿತು ವಿಶ್ವಸುಗೀತ ಪಾರಮಾರ್ಥಿಕದ ಮಂತ್ರ ಸುನೀತ ಕ್ಷೀರವ ಘೃತದ ಬಿಸವಿನವನೀತ ಚಾರು ಬ್ರಾಹ್ಮ ಬಾಬು ಜಗತ್ ಖ್ಯಾತ ಪಲ್ಲಟ ವರ್ಣ ಪಲ್ಲಟ